वास्तव न्यूज में स्वागत है आपका। मैं सरदार। आज इसलिए आपको कभी ऐसा न्यूज हमने नहीं बताया ताकि आप तक पहुंचाने के लिए आज इसलिए ये कहने लगे हैं। गोपाल चौहान एक बंजारा समुदाय के युवक, आज उनके बेटे को दोनों किडनियां फेल हो गई हैं। आज उनके पास पैसा नहीं है ताकि उनके बेटे को बचा सके और उसका इलाज कर सके। अब तो बहुत सारे लोग गुटखा खाकर आप यहाँ वहां पर थूकते हैं, सिगरेट पीकर धुएं में उड़ाते हैं, ना जाने कुछ बुरी आदतों में आप पैसा लौटाते हैं। तो इससे पहले ऐसे लोगों को आप मदद करेंगे तो शायद इनकी दुआ आपको जरूर लगेगी, क्योंकि ये कोई 50,000 लाख का ऐसा कोई मामला नहीं है, लाखों का मामला है। ताकि इनके पास खाने के लिए पैसा नहीं है, रहने के लिए नहीं है, एक मजदूर है, ताकि इनके पास आज बिल्कुल ही 1 रुपया नहीं है हॉस्पिटल को दिखाने के लिए। मतलब लाखों का पैसा आखिर कहां से लाएंगे। हम आपको स्क्रीन पे तो उनका मोबाइल नंबर बता रहे हैं। आप अगर चाहे तो इनकी मदद कर सकते हैं और इनके बेटे की जान बचा सकते हैं। आप इनके परिवार वालों की आपको दुआ लग सकती है। आप जितना चाहे अगर थोड़े से पैसे आपको इनके फोन पे करेंगे तो आज ये इनका बेटा बच जाएगा। अब ये सबसे पहले ये बात है, ना कोई जात धर्म इसमें ऐसा कोई नहीं है। ऊपर वाला सबसे पहले ये कह गए हैं, सबसे पहले वो है इंसानियत। आप इंसानियत के नाते जात धर्म छोड़कर आप इनके फोन पे अगर आपको जितना हो सके उतना इनकी मदद करेंगे तो इनका बेटा बच जाएगा आपके बदौलत। ನಮ್ಮ ಹೆಸರು ಗೋಪಾಲ್ ಚವಾಣ ಆದ್ರಿ। ಎಲ್ಲಾ ಕಡೆ ತೋರ್ಸಿನ್ರಿ, ಕಿಡ್ನಿ ಹಾಕಿಸ್ಬೇಕಂತೇಳಿ ದುಡ್ಡ ನಮ್ ಕಡೆ ಇಲ್ರಿ, ಕಿಡ್ನಿ ಹಾಕಿಸ್ಬೇಕಂತೇಳಿ ಹೇಳ್ಯಾರಿ। ಮಣಿಪಾಲ್ ಹಾಸ್ಪಿಟಲ್ ತೋರ್ಸಿನ್ರಿ, ಅಲ್ಲಿ ಆಪರೇಷನ್ ಆದ್ರಿ ಹುಡುಗಂದ್ರಿ। ನಮ್ಗ ಎಲ್ಲಾರು ನಾವ್ ಬಡವ್ರ ಇದ್ದೀನ್ರಿ। ಎಲ್ಲಾ ನಮ್ ಕಡೆ ಏನ್ರಿ ಕೂಲಿ ಕೆಲ್ಸ ಮಾಡ್ಕೊಂಡ್ ಜೀವನ ಮಾಡಾಕತ್ತೀವ್ರಿ ಸರ್। ನಮ್ ಕಡೆ ಏನ್ ಇಲ್ರಿ, ಈಗ ಆಪರೇಷನ್ ಮಾಡಾಕ ರೊಕ್ಕ ಇಲ್ರಿ। ಎಲ್ಲಾರು ನಮ್ಗ ಸಹಾಯ ಮಾಡ್ಬೇಕ್ರಿ ಸರ್। ನಮ್ ಹುಡುಗ ಎಲ್ಲಾರು ಸಹಾಯ ಮಾಡಿ ನಮ್ ಹುಡುಗ ಆಪರೇಷನ್ ಆಗುವಂತ ಇದು ವಿನಂತಿ ಮಾಡ್ತೀನಿ ಸರ್। ಎಲ್ಲರಿಗೂ ಜೈ ಭೀಮ್। ನಾನು ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಲ್ಲು ಜಲಗೇರಿ ಇವತ್ತು ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ। ವಿಷಯ ಏನಪ್ಪಾ ಅಂತಂದ್ರ, ಹಂಚಿನಾಳ ತಾಂಡಾದ ನಿವಾಸಿ ಆಗಿರ್ತಕ್ಕಂಥ ಗೋಪಾಲ್ ಚವಾಣ್ ಅವರ ಒಂದು ಮಗ ಏನಿದ್ದಾನೆ, ಅಜಿತ್ ಚವಾಣ್ ಹುಡುಗ, ಅವನಿಗೆ ಸುಮಾರು ಈಗ 18 ವರ್ಷ ವಯಸ್ಸೈತಿ। ಅವ್ರ ಸಮಸ್ಯೆ ಏನಪ್ಪಾ ಅಂತಂದ್ರ, ಚಿಕ್ಕ ವಯಸ್ಸಿನಲ್ಲಿ ಅವರು 2 ಕಿಡ್ನಿಗಳನ್ನ ಫೇಲ್ ಆಗಿದಾವ। ಆ ಒಂದು ಅವ್ರಿಗೆ ತುಂಬಾ ಬಡವರು ಇದ್ದಾರೆ, ಕೂಲಿ ಕಾರ್ಮಿಕರು ಅವರು। ಈಗಾಗಲೇ ಅವರು ತಮ್ಮ ಮಗನ ಒಂದು ಕಿಡ್ನಿಯನ್ನ ಆಪರೇಷನ್ ಮಾಡೋದಕ್ಕೆ ಅಥವಾ ಸಾಕಷ್ಟು ಸುಮಾರು 8 ಲಕ್ಷ ರೂಪಾಯಿನ ಖರ್ಚು ಮಾಡಿದಾರೆ। ಖರ್ಚು ಮಾಡಿದ್ರು ಕೂಡ ಅವರು ಕೂಲಿ ಕಾರ್ಮಿಕರಾಗಿರೋದ್ರಿಂದ ಮುಂದಿನ ಒಂದು ಚಿಕಿತ್ಸೆ ತೋರಿಸಲಿಕ್ಕೆ ಅವ್ರ ಕಡೆ ಸಾಕಷ್ಟು ಹಣದ ವ್ಯವಸ್ಥೆ ಇರೋದಿಲ್ಲ। ಈಗಾಗಲೇ ಅವರು ಮಿರಾಜ ಮತ್ತು ಬೀಲ್ಡಿ ಎಲ್ಲಾ ಕಡೆ, ಬೆಂಗಳೂರ ಎಲ್ಲಾ ಕಡೆ ತೋರಿಸಿದಾರ, ಆದ್ರೂ ಕೂಡ ಏನೋ ಪ್ರಯೋಜನ ಆಗಿಲ್ಲ। ಆ ಡಾಕ್ಟರ್ ಏನ್ ಹೇಳಿದಾರಪ್ಪ ಅಂತಂದ್ರ, ಅವ್ರ 2 ಕಿಡ್ನಿಯನ್ನ ನಾವು ಟ್ರಾನ್ಸ್ಫರ್ ಮಾಡ್ಬೇಕು ಅಂದಾಗ ಅವ್ರಿಗೆ ಆರೋಗ್ಯವಾಗಿ ಎಲ್ಲ ಸಾಧ್ಯ ಆಗ್ತೈತೆ ಅಂತ ಹೇಳ್ತಾ ಇದಾರೆ। ಅದ್ರ ಸಲುವಾಗಿ ಸುಮಾರು ಅವ್ರಿಗೆ ಒಂದು 15 ಲಕ್ಷ ರೂಪಾಯಿ ಒಂದು ಖರ್ಚು ಆಗ್ತೈತಿ ಅಂತ ಹೇಳಿದಾರ। ಆದ ಕಾರಣ ಎಲ್ಲರೂ ಕೇಳ್ಕೊಳ್ಳಿ ಇಷ್ಟ ಏನಪ್ಪಾ ಅಂತಂದ್ರ, ಈ ಅಜಿತ್ ಚವಾಣನ ಒಂದು 18 ವರ್ಷದ ಯುವಕನ ಒಂದು ಜೀವನದ ಪ್ರಶ್ನೆ ತಮ್ಮೆಲ್ಲ ಸಾರ್ವಜನಿಕರ ಕೈಲಿದೆ। ಆದಷ್ಟು ಬೇಗ ತಾವೆಲ್ಲರೂ ತಮ್ಮ ಕೈಲಾದಷ್ಟು ಒಂದು ಸಹಾಯವನ್ನ ಆ ಕುಟುಂಬಕ್ಕೆ ಮಾಡಬೇಕು। ಆ ಹುಡುಗನ ಜೀವ ಉಳಿಸೋದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಮ್ಮ ಸಂಘಟನೆ ವತಿಯಿಂದ ಕೇಳ್ಕೊತಾ ಇದ್ದೇನೆ। ಈಗ ನಾವು ಮಾತಾಡಿದ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅವರ ಒಂದು ಫೋನ್ ಪೇ ನಂಬರ್ ಮತ್ತು ಒಂದು ಅಕೌಂಟ್ ನಂಬರ್ ಅನ್ನು ಡಿಸ್ಪ್ಲೇ ಆಗ್ತೈತಿ। ಆ ಒಂದು ನಂಬರ್ಗೆ ತಾವೆಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಆ ಕುಟುಂಬಕ್ಕೆ ತಾವೆಲ್ಲ ನೆರವಾಗಬೇಕು ಅಂತ ನಮ್ಮನ್ನ ಕಳ್ಕೊಳ್ಳಿ ಕೇಳ್ಕೊತಾ ಇದ್ದೇನೆ। ಜೈ ಭೀಮ್।